ನಮಸ್ಕಾರ ಎಲ್ಲರಿಗೂ. ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮಂಗಳೂರು ಸೌತೆಕಾಯಿನ ಉಪಯೋಗಿಸ್ಕೊಂಡು ಇವತ್ತು ದೇವಸ್ಥಾನದ ಶೈಲಿಯಲ್ಲಿ ಒಂದು ಬೊಂಬಾಟ್ ಹುಳಿ ಅಥವಾ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಈ ರೆಸಿಪಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಮಂಗಳೂರು ಸೌತೆಕಾಯಿ. ನಾನಿಲ್ಲಿ ಸಿಪ್ಪೆ ಸಮೇತನೇ ಬೀಜ ತೆಗೆದು ಸೌತೆಕಾಯಿನ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ತೊಗರಿಬೇಳೆ ಕೂಡ ತಗೊಂಡಿದ್ದೀನಿ. ಮಸಾಲೆ ಪದಾರ್ಥಗಳು: ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1/4 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1/4 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1/4 ಸ್ಪೂನು ಧನಿಯಾ, ಹಾಗೆ 1/4 ಸ್ಪೂನು ಜೀರಿಗೆ, 1/4 ಸ್ಪೂನ್ ಆಗೋಷ್ಟು ಮೆಣಸು. ಇನ್ನು ಹಸಿ ತೆಂಗಿನಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೀರಿನಲ್ಲಿ ನೆನೆಸಿ ಇಟ್ಕೊಳ್ಬೇಕು. 4 ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಿಂಗು, ಸ್ವಲ್ಪ ಅರಿಶಿನ ಹಾಗೂ ಉಪ್ಪನ್ನ ಕೂಡ ತಗೊಂಡಿದ್ದೀನಿ. ಇಲ್ಲಿ ನಾವು ಸಾಂಬಾರ್ ರೆಸಿಪಿ ಮಾಡ್ತಿರೋದ್ರಿಂದ 2 ಲೀಟ್ರಷ್ಟು ನೀರು ಕೂಡ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ತಗೊಂಡಿರುವಂಥ 1 ಕಪ್ ತೊಗರಿಬೇಳೆನ ನೀಟಾಗಿ 2 ರಿಂದ 3 ಬಾರಿ ನೀರಿನಲ್ಲಿ ತೊಳ್ಕೋಬೇಕು. ಈ ಮಂಗಳೂರು ಸೌತೆಕಾಯಿ ಹುಳಿ ರೆಸಿಪಿಗೆ ನಾವು ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಟೊಮ್ಯಾಟೊ ಆಗಲಿ ಏನನ್ನು ಉಪಯೋಗಿಸದೆ ಹಾಗೆ ಮಾಡ್ತಿದ್ದೀವಿ. ನೀಟಾಗಿ ತೊಳೆದಿಟ್ಕೊಂಡಿರೋ ತೊಗರಿಬೇಳೆಗೆ 1/2 ಲೀಟ್ರಷ್ಟು ನೀರು ಹಾಕಿ, ಹಾಗೆ 1/4 ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ರಿಂದ 4 ವಿಸಿಲ್ ಆಗೋವರೆಗೂ ಬಿಡಿ. ಮತ್ತೊಂದು ಕಡೆ ನಾವು ಎತ್ತಿಟ್ಕೊಂಡಿದ್ದಂಥ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರಿಯೋಣ. ಇದಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಹಾಕೋಣ. ಮೊದಲಿಗೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಮೆಣಸು ಇದನ್ನು ಹಾಕಿ ಒಮ್ಮೆ ಕೈ ಆಡಿಸಿ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಕೂಡ ಹಾಕಿ ಕೈ ಆಡಿಸಿ. ನೆನಪಿಟ್ಕೊಳ್ಳಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನೀವು 1 ಸ್ಪೂನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಾಗೆ ಫ್ಲೇಮು ಲೋ ಅಲ್ಲೇ ಇರಬೇಕು. ಈಗ ನಾನು ಇದಕ್ಕೆ ತೆಂಗಿನಕಾಯಿ ಪೀಸಸ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೆನಪಿಟ್ಕೊಳ್ಳಿ, ತೆಂಗಿನಕಾಯಿ ಪೀಸಸ್ನೆಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿದ ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿ ಆರಲಿಕ್ಕೆ ಬಿಡೋಣ. ಸೌತೆಕಾಯಿನ ಬೇಯಿಸ್ಕೊಳ್ಳೋದಕ್ಕೆ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಸುಮಾರು 1 ಲೀಟ್ರಷ್ಟು ನೀರನ್ನ ಹಾಕಿ ನಾವು ಮೊದಲೇ ಹೆಚ್ಚಿಟ್ಕೊಂಡಿರುವಂಥ ಮಂಗಳೂರು ಸೌತೆಕಾಯಿ ಪೀಸಸ್ನ ಇದರೊಳಗಡೆ ಹಾಕೋಣ. ಇದರ ಜೊತೆಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಕೂಡ ಹಾಕಿ ನೀಟಾಗಿ ಒಮ್ಮೆ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಅದನ್ನು 15 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು. ನಾನಿಲ್ಲಿ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಕುಕ್ಕರಲ್ಲಿ ಕೂಡ 1 ವಿಸಿಲ್ ಮಾಡ್ಕೋಬೋದು. 1ಕ್ಕಿಂತ ಹೆಚ್ಚು ವಿಸಿಲ್ ಮಾಡಿಕೊಂಡ್ರೆ ಎಲ್ಲನೂ ನುಣ್ಣಗೆ ಬೆಂದೋಗುತ್ತೆ. ಸೌತೆಕಾಯಿ ಬೇಯೋ ಸಮಯದಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣ. ಇದಕ್ಕೆ ನಾವು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಮಿಕ್ಸರ್ ಜಾರ್ ಒಳಗಡೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಸೇರಿಸಿ ನುಣ್ಣಗೆ ಆಗೋ ಥರ ರುಬ್ಕೊಳ್ಳೋಣ. ಇದು ಸಾಂಬಾರ್ ರೆಸಿಪಿ ಆಗಿರೋದ್ರಿಂದ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ರುಬ್ಕೊಳ್ಬೇಕಾಗತ್ತೆ. ಈಗ ಸುಮಾರು 1/4 ಗಂಟೆಯಿಂದ ನಾವು ಬೇಯಿಸ್ತಾ ಇರೋ ಮಂಗಳೂರು ಸೌತೆಕಾಯಿ ಬೆಂದಿದೆಯಾ ಅಂತ ನೋಡೋಣ. ನೀವು 1-2 ಸೌತೆಕಾಯಿನ ತೆಗೆದು ಪ್ರೆಸ್ ಮಾಡಿ ನೋಡಿದ್ರೆ ಅದು ಸ್ವಲ್ಪ ಮೆತ್ತಗಾಗಿದ್ರೆ ಸಾಕು. ಈಗ ಈ ಬೆಂದಿರುವಂಥ ಮಂಗಳೂರು ಸೌತೆಕಾಯಿಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಕೂಡ ಹಾಕೋಣ. ನೀಟಾಗಿ ಎಲ್ಲ ಮಸಾಲೆನೂ ಹಾಕಿದ ನಂತರ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸೌತೆಕಾಯಿ ನೀರು ಬಿಡೋದ್ರಿಂದ ನಾನು ಮತ್ತೆ ನೀರನ್ನ ಉಪಯೋಗಿಸ್ತಾ ಇಲ್ಲ. ಇದಕ್ಕೆ ನಾವು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಕೂಡ ಹಾಕಬೇಕು. ಸ್ವಲ್ಪ ಬೇಳೆನ ನಾನು ಹಾಗೆ ಹಾಕ್ತಾಯಿದ್ದೀನಿ. ಮಿಕ್ಕಿದ ಬೇಳೆನ ನಾನು ಸ್ವಲ್ಪ ಮ್ಯಾಶ್ ಮಾಡಿ ಈ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿದ ನಂತರ ಒಂದು ಸರಿ
ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹುಳಿನ ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿ ಒಮ್ಮೆಲೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿ ಬೆಚ್ಚಗಾದ ನಂತರ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಇದಕ್ಕೆ ಹಿಂಗು ಸಾಸಿವೆ ಕೂಡ ಸೇರಿಸಿ ಕರಿಬೇವಿನ ಸೊಪ್ಪನ್ನ ಹಾಕಿ ಎಲ್ಲ ಚಿಟ ಆದಮೇಲೆ ಅದನ್ನು ಸಾಂಬಾರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 10 ನಿಮಿಷ ಈ ಸಾಂಬಾರನ್ನ ಕುದಿಯೋದಕ್ಕೆ ಬಿಡಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರೋಂಥ ಈ ಮಂಗಳೂರು ಸೌತೆಕಾಯಿ ಹುಳಿ ರೆಡಿ ಟು ಸರ್ವ್. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.